ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫೋ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ 2025ರಲ್ಲಿ ಭಗವಂತ ಕೊಟ್ಟಿರುವಂತಹ 8 ವರಗಳನ್ನು ತಿಳಿಸ್ಕೊಡ್ತೀನಿ. ಅದು ನಿಮ್ಮ ವೃತ್ತಿ ಜೀವನದಲ್ಲಾಗಲಿ, ನಿಮ್ಮ ಕುಟುಂಬ ಜೀವನದಲ್ಲಾಗಲಿ, ನಿಮ್ಮ ಪ್ರೇಮ ಜೀವನದಲ್ಲಾಗಲಿ, ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಾಗಲಿ, ನಿಮಗೇ ಗೊತ್ತಿಲ್ಲದ ಹಾಗೆ ಭಗವಂತ ಕೊಟ್ಟಿರುವಂತಹ 8 ವರಗಳು ತಿಳಿಸ್ಕೊಡ್ತೀನಿ. ಅದು ಯಾವ್ಯಾವು ಅಂತ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ವಿಡಿಯೋನ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫೋ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರವನ್ನು ಫಾಲೋ ಮಾಡೋದ್ರಿಂದ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನನ್ನ ಕಡೆಯಿಂದ ತಿಳಿಸ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮಕರ ರಾಶಿ ಚಕ್ರದ ಜನರು ಸಾಮಾನ್ಯವಾಗಿ ಸಂಯಮ, ಪ್ರಾಯೋಗಿಕತೆ, ಕಠಿಣ ಪರಿಶ್ರಮ ಮತ್ತು ಮಹತ್ವಾಕಾಂಕ್ಷೆ ಉಳ್ಳವರಾಗಿರುತ್ತಾರೆ ಸ್ನೇಹಿತರೆ. ನೀವು ಯಾವಾಗಲೂ ಜೀವನಕ್ಕೆ ಬಹಳ ವಾಸ್ತವಿಕ ವಿಧಾನವನ್ನು ಹೊಂದಿರುತ್ತೀರಿ. ನಿಮ್ಮ ಸಮರ್ಪಣೆ ಮತ್ತು ಗಮನದಿಂದ ನೀವು ಬಯಸುವ ಎಲ್ಲವನ್ನ ಸಾಧಿಸಲು ನೀವು ಸಮರ್ಥರಾಗಿದ್ದೀರಿ. ನೀವು ಜವಾಬ್ದಾರಿಯುತ ಮತ್ತು ಉತ್ಸಾಹಭರಿತ ವ್ಯಕ್ತಿಯೂ ಆಗಿದ್ದೀರಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಭಾವನೆಗಳು ಮತ್ತು ಸೂಕ್ಷ್ಮ ಸಮಸ್ಯೆಗಳನ್ನು ನಿಭಾಯಿಸಬಹುದು. ನಿಮಗೆ ಸವಾಲಿನ ಸಂಗತಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಭೂಮಿಯ ಅಂಶದೊಂದಿಗೆ ಕಾರ್ಡಿನಲ್ ಚಿಹ್ನೆಯಾಗಿರುವುದರಿಂದ ನೀವು ರಚನೆ ಮತ್ತು ಸಂಘಟಿತರಾಗುತ್ತೀರಿ ಮತ್ತು ಯಶಸ್ಸು, ಬೆಳವಣಿಗೆ ಮತ್ತು ಸಂಪ್ರದಾಯಗಳಿಗಾಗಿ ಶ್ರಮಿಸುತ್ತೀರಿ. ಆಳುವ ಗ್ರಹವಾದ ಶನಿಯ ಶಕ್ತಿಯೊಂದಿಗೆ ನೀವು ಜೀವನದಲ್ಲಿ ತುಂಬ ಸ್ಥಿರವಾಗಿರುತ್ತೀರಿ. ಆದರೆ ಸಾಮಾಜಿಕ ಜಗತ್ತಿನಲ್ಲಿ ನೀವು ಶೀತ ಮತ್ತು ಕುಂಟ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬಹುದು. ನೀವು ಯಾವುದನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ, ಅಂದರೆ ಸರಳವಾಗಿ ತೆಗೆದುಕೊಳ್ಳುವುದಿಲ್ಲ ಮತ್ತು ನೀವು ಯಾವಾಗಲೂ ನಿಮ್ಮ ಬುದ್ಧಿಶಕ್ತಿ ಮತ್ತು ಬದ್ಧತೆಯಿಂದ ಎಲ್ಲವನ್ನು ಪಡೆಯಲು ಬಯಸುತ್ತೀರಿ ಸ್ನೇಹಿತರೆ. ಹಾಗಿದ್ರೆ ಭಗವಂತ ಕೊಟ್ಟಿರುವ ನಿಮಗೇ ಗೊತ್ತಿಲ್ಲದ ವರಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ. ನಿಮ್ಮ ಪ್ರೇಮ ಜೀವನದಲ್ಲಿ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಪ್ರೇಮ ಜೀವನ ಮತ್ತು ಸಂಬಂಧಗಳ ಪ್ರಕಾರ ಮಕರ ರಾಶಿಯ ವಾರ್ಷಿಕ ಜಾತಕದ ಮುನ್ಸೂಚನೆಯು ಈ ವರ್ಷವು ಸಂಬಂಧದಲ್ಲಿ ಕೆಲವು ಅಡೆತಡೆಗಳೊಂದಿಗೆ ಪ್ರಾರಂಭವಾಗಬಹುದು ಎಂದು ಸೂಚಿಸುತ್ತಿದೆ. ವಿಶೇಷವಾಗಿ ನೀವು ವಿವಾಹಿತರಾಗಿದ್ದರೆ ಸ್ನೇಹಿತರೆ, ಆದರೆ ಸಮಯ ಕಳೆದಂತೆ ನಿಮ್ಮ ಸಂಪರ್ಕಗಳು ಬಲಪಡಿಸಲು ಮತ್ತು ಸುಧಾರಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ. ನಿಮ್ಮ ದಾಂಪತ್ಯದಲ್ಲಿ ಪರಸ್ಪರ ಗೌರವ ಮತ್ತು ಉತ್ಸಾಹವನ್ನು ಬೆಳೆಸಿಕೊಳ್ಳುವುದು ಅಗತ್ಯವಾಗಬಹುದು. ವರ್ಷದ ದ್ವಿತೀಯಾರ್ಧವು ಹೆಚ್ಚಿನ ಸ್ಥಿರತೆಯನ್ನು ತರಬಹುದು, ಆದರೆ ಮಾತುಕತೆಗಳನ್ನು ಸಮೃದ್ಧಿಗೊಳಿಸುವುದು ಇನ್ನೂ ಪ್ರಗತಿಯಲ್ಲಿದೆ. ತಪ್ಪು ತಿಳುವಳಿಕೆ ಮತ್ತು ಪದಗಳು, ತಪ್ಪು ವ್ಯಾಖ್ಯಾನಗಳು ವರ್ಷವಿಡೀ ಇರಬಹುದು ಸ್ನೇಹಿತರೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಹೊಂದಿಕೊಳ್ಳುವವರಾಗಿರಬೇಕು ಸ್ನೇಹಿತರೆ. ಹಾಗಿದ್ರೆ ನಿಮ್ಮ ಪ್ರೇಮ ಜೀವನದಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದಾದರೆ, ನಿಮ್ಮ ಪ್ರಣಯ ಸಂಬಂಧಕ್ಕೆ ಸರಿಯಾದ ವ್ಯಕ್ತಿಯನ್ನು ನೀವು ಭೇಟಿಯಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಅದೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ಇನ್ನು ನೀವು ಈಗಾಗಲೇ ಪ್ರೇಮ ಸಂಬಂಧದಲ್ಲಿದ್ದರೆ ವರ್ಷವು ಅದ್ಭುತ ಆರಂಭವನ್ನು ಪಡೆಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಕರ ರಾಶಿಯವರಿಗೆ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಭಗವಂತ ಕೊಟ್ಟಿರುವ ಸೀಕ್ರೆಟ್ ವರ ಯಾವುದು ಅನ್ನೋದನ್ನ ನೋಡೋದಾದರೆ, ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನಕ್ಕೆ ನೀವು ಉದ್ಯೋಗದಲ್ಲಿದ್ದರೆ 2025ರ ವರ್ಷ ಯಶಸ್ವಿ ವರ್ಷವಾಗಿರುತ್ತದೆ ಸ್ನೇಹಿತರೆ. ಮಕರ ರಾಶಿಯ ವಾರ್ಷಿಕ ಜಾತಕವು ನಿಮ್ಮ ಹಿರಿಯರೊಂದಿಗೆ ಕೆಲವು ವ್ಯತ್ಯಾಸಗಳಿರಬಹುದು ಎಂದು ಸೂಚಿಸುತ್ತಿದೆ. ಆದರೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ಮೊದಲನೇದಾಗಿ ನೋಡ್ತೀರಾ. ನಿಮ್ಮ ಉನ್ನತ ಅಧಿಕಾರಿಗಳು ನಿಮಗಾಗಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ ಮತ್ತು ನಿಮ್ಮ ಕಚೇರಿಯಲ್ಲಿ ನೀವು ಪ್ರಬಲ ಸ್ಥಾನವನ್ನು ತಲುಪಲು ಸಾಧ್ಯವಾಗುತ್ತದೆ. ನೀವು ವ್ಯಾಪಾರ ಮತ್ತು ಉದ್ಯಮಶೀಲತೆಯಲ್ಲಿದ್ದರೆ ವರ್ಷದ ಆರಂಭದಿಂದ ಅದ್ಭುತ ವ್ಯಾಪಾರ ಮತ್ತು ಹಣದ ಹರಿವನ್ನು ಅನುಭವಿಸುತ್ತೀರಿ ಶನಿ ಬಲದಿಂದ. ಇನ್ನು ನೀವು ವೇಗವಾಗಿ ಬೆಳೆಯಲು ಪ್ರಯತ್ನಿಸಿದರೆ ವರ್ಷದ ದ್ವಿತೀಯಾರ್ಧದಲ್ಲಿ, ಅಂದರೆ ಜೂನ್ ತಿಂಗಳು ಬೆಟರ್ ಇದೆ ಸ್ನೇಹಿತರೆ. ಕೆಲವು ಅಡೆತಡೆಗಳು ನಿಮ್ಮ ವ್ಯವಹಾರದ ಬೆಳವಣಿಗೆಗೆ ಅಡ್ಡಿಯಾಗಬಹುದು.
2025ರಲ್ಲಿ ಮಕರ ರಾಶಿಯವರ ವಾರ್ಷಿಕ ಜಾತಕವು ಈ ವರ್ಷ ಸ್ವಲ್ಪ ಅಡ್ಡಿಪಡಿಸಬಹುದು ಎಂದು ತಿಳಿಸುತ್ತಿದೆ. ಆದರೆ ಒಟ್ಟಾರೆಯಾಗಿ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಸ್ನೇಹಿತರೆ. ಇನ್ನು ಭಗವಂತನ ಕೃಪೆಯಿಂದ 2025ರಲ್ಲಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ತುಂಬ ಸ್ಥಿರವಾಗಿರುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನೀವು ಆರ್ಥಿಕ ಧನಲಾಭವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಮತ್ತು ವ್ಯಾಪಾರಸ್ಥರು ಸಹ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಲಾಭ ಹೆಚ್ಚಾಗುತ್ತದೆ ಮತ್ತು ವಿಸ್ತರಣೆಗೆ ಅವಕಾಶಗಳು ಇರುತ್ತವೆ. ಅವು ಸ್ಮಾರ್ಟ್ ಆಪ್ಗಳಿಗೆ ತುಂಬ ಅನುಕೂಲಕರವಾಗಿ ಕಾಣುತ್ತದೆ. ನಿಮ್ಮ ವಿಧಾನದಲ್ಲಿ ಹೆಚ್ಚಿನ ಹೊಂದಾಣಿಕೆಯೊಂದಿಗೆ ನಿಮ್ಮ ಪಾಲುದಾರಿಕೆ ವ್ಯವಹಾರವು ವರ್ಷದ ದ್ವಿತೀಯಾರ್ಧದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಇನ್ನು ಮಕರ ರಾಶಿಯವರಿಗೆ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜೂನ್ ತಿಂಗಳು ನೀವು ಅತ್ಯುತ್ತಮವಾಗಿ ಹೂಡಿಕೆಯನ್ನು ಮಾಡ್ಬೋದು. ಆದಾಯವನ್ನು ನೀಡುತ್ತದೆ ಸ್ನೇಹಿತರೆ. ಹಾಗಾಗಿ ಜೂನ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ, ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಮಕರ ರಾಶಿಯ 2025ರ ಜಾತಕವು ಮನೆಯಲ್ಲಿ ಸಂಘರ್ಷಗಳು ಉಂಟಾಗುತ್ತವೆ ನಿಮ್ಮ ಕುಟುಂಬ ಜೀವನದಲ್ಲಿ ಎಂದು ಸೂಚಿಸುತ್ತಿದೆ. ಇದು ಭಾವನಾತ್ಮಕ ಅಭದ್ರತೆಗೆ ಕಾರಣವಾಗಬಹುದು. ಅದಿಯಾಗೋ ಒಟ್ಟಾರೆ ಸಕಾರಾತ್ಮಕತೆ ಮತ್ತು ಘೋಷಿಸುವ ವಾತಾವರಣವು ನಿಮ್ಮನ್ನು ವಿಶೇಷವಾಗಿ ನಿಮ್ಮ ತಾಯಿಯೊಂದಿಗೆ ಸುರಕ್ಷಿತವಾಗಿರಿಸುತ್ತದೆ ಸ್ನೇಹಿತರೆ. ಇನ್ನು ಮಕರ ರಾಶಿ ಭವಿಷ್ಯದ 2025ರ ಪ್ರಕಾರ ಭಗವಂತ ಕೊಟ್ಟಿರುವಂತಹ ವರ ಏನಂದರೆ, ನಿಮ್ಮ ತಂದೆ ಮತ್ತು ಒಡೆ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆದರೆ ಅದು ಒಟ್ಟಾರೆ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುವುದಿಲ್ಲ ಸ್ನೇಹಿತರೆ. ಈ ವರ್ಷ ನಿಮ್ಮ ಸ್ನೇಹಿತರನ್ನು ಅತ್ಯಂತ ಹತ್ತಿರದವರನ್ನು ಸಹ ನಂಬುವುದನ್ನು ತಪ್ಪಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಒಂದು ಮುನ್ಸೂಚನೆ. ನಿಮ್ಮ ಅಭದ್ರತೆ ಮತ್ತು ದುರ್ಬಲತೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ ಸ್ನೇಹಿತರೆ. ಮತ್ತು ಯಾವುದೇ ಹಣಕಾಸಿನ ವಹಿವಾಟುಗಳನ್ನು ತಪ್ಪಿಸಲು ಪ್ರಯತ್ನಿಸಿ. ದೂರದ ಸಂಬಂಧಿಕರಿಗೂ ಇದು ಅನ್ವಯಿಸುತ್ತದೆ ಅಂತಲೇ ಹೇಳ್ಬೋದು. ಆರೋಗ್ಯದ ದೃಷ್ಟಿಯಿಂದ 2025ರ ಉತ್ತಮ ವರ್ಷವಾಗಿರಬಹುದು. ಚಾರ್ಟ್ ಯಾವುದೇ ಪ್ರಮುಖ ಸಮಸ್ಯೆಗಳು ಸೂಚನೆಗಳು ತೋರಿಸುವುದಿಲ್ಲ ಸ್ನೇಹಿತರೆ. ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಟ್ಟಾರೆಯಾಗಿ ಇದು ತುಂಬ ಶಾಂತಿಯುತ ವರ್ಷವಾಗಿರುತ್ತದೆ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ ನಿಮ್ಮ ಆರೋಗ್ಯ ಸಮಸ್ಯೆ, ಚಿಕ್ಕ ಪುಟ್ಟ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಜೂನ್ ತಿಂಗಳಲ್ಲಿ ಸ್ನೇಹಿತರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಅವ್ರು ಕೊಟ್ಟಿರುವ ಸಲಹೆಯನ್ನು ಫಾಲೋ ಮಾಡಿ. ಇನ್ನು ಪ್ರತಿನಿತ್ಯ ನಿಮ್ಮ ದಿನಚರಿಯಲ್ಲಿ ಧ್ಯಾನವನ್ನು ಮಾಡುವುದು, ವ್ಯಾಯಾಮವನ್ನು ಮಾಡುವುದು, ಇನ್ನು ಸಮತೋಲಿತ ಆಹಾರವನ್ನು ತಗೊಳ್ಳೋದು, ಈ ರೀತಿ ಮಾಡಿದ್ರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ. ಇನ್ನು ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಂಡು ಬರೋದು, ಈ ರೀತಿ ಮಾಡಿದ್ರೆ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತದೆ ಸ್ನೇಹಿತರೆ. ಇನ್ನು 2025ರಲ್ಲಿ ಪ್ರಮುಖ ಸಲಹೆಗಳನ್ನು ಭಗವಂತ ಕೊಟ್ಟಿರುವ ಹಾಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 2025ರಲ್ಲಿ ಗುರುವು ನಿಮ್ಮ 5ನೇ ಮನೆಯಲ್ಲಿ ನೆಲೆಸುತ್ತಾರೆ ಮತ್ತು ಮೇ ತಿಂಗಳಿನಲ್ಲಿ ನಿಮ್ಮ 6ನೇ ಮನೆಯಲ್ಲಿ ಮತ್ತು ಅಕ್ಟೋಬರಲ್ಲಿ ನಿಮ್ಮ 7ನೇ ಮನೆಯಲ್ಲಿ ಸಾಗಣೆಯಾಗುತ್ತದೆ. ಈ ಸ್ಥಾನ ಸಂಚಾರವು ನಿಮ್ಮ ವೈಯಕ್ತಿಕ ಜೀವನ, ಆರ್ಥಿಕ ಲಾಭಗಳು ಮತ್ತು ವೃತ್ತಿ ಜೀವನಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಸ್ನೇಹಿತರೆ. ಮೇ ತಿಂಗಳಿನಲ್ಲಿ ಶನಿಯು ನಿಮ್ಮ 2ನೇ ಮನೆಯಿಂದ ನಿಮ್ಮ ಜಾತಕದ 3ನೇ ಮನೆಗೆ ಸಾಗಲಿದ್ದು, ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಕಾರಾತ್ಮಕತೆಯನ್ನು ಪ್ರವೇಶಿಸಲು ಅನುವು ಮಾಡಿಕೊಡ್ತದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಇದು ನಿಮ್ಮ ಮಾತಿನ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕಚೇರಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು. ಇನ್ನು ಎರಡನೇದಾಗಿ ನಿಮ್ಮ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮೇ ತಿಂಗಳಲ್ಲೂ ಕೂಡ ರಾಹು ನಿಮ್ಮ 3ನೇ ಮನೆಯಿಂದ 2ನೇ ಮನೆಗೆ ಸಾಗಲಿದ್ದು, ಈ ಸಂಚಾರವು ನಿಮ್ಮ ವೈವಾಹಿಕ ಜೀವನ ಮತ್ತು ಮನೆಯ ವಾತಾವರಣಕ್ಕೆ ಪ್ರಯೋಜನಕಾರಿಯಾಗದಿರಬಹುದು. ಇದು ನಿಮ್ಮ ಖರ್ಚುಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ನಿಮ್ಮ ಆರೋಗ್ಯ ಮತ್ತು ಜೀವನ ಶೈಲಿಗೆ ಪ್ರಯೋಜನಕಾರಿಯಲ್ಲದ ಚಟುವಟಿಕೆಗಳು ನೀವು ಅನುಭವಿಸ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ವಿಷಯಗಳ ಬಗ್ಗೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಒಂದು 2-3 ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ, ಪ್ರತಿಯೊಬ್ಬರು ಫಾಲೋ ಮಾಡಿ ಸ್ನೇಹಿತರೆ. ನಿಮ್ಮ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ನ ನೋಡ್ತಾ ಇದ್ದರೆ, ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಸ್ನೇಹಿತರೆ, ಪ್ರತಿ ಮಂಗಳವಾರ ದುರ್ಗಾದೇವಿಯನ್ನು ಪೂಜಿಸಿ ದುರ್ಗಾ ಮಂತ್ರೆಯನ್ನು ಪಠಿಸುವುದು ಉತ್ತಮ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ. ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷವಾಗಿ ಶಾಂತಿಯಾಗಿ ಇರ್ತೀರಾ ಸ್ನೇಹಿತರೆ. ಇನ್ನು ಪರಸ್ಪರ ಚೈತನ್ಯ ಮತ್ತು ಸಂತೋಷವನ್ನು ಹೆಚ್ಚಿಸಲು ನಿಮ್ಮ ಸಂಗಾತಿಯೊಂದಿಗೆ ಸೂರ್ಯನ ಬೆಳಕಿನಲ್ಲಿ ಹೊರಾಂಗಣದಲ್ಲಿ ಸಮಯವನ್ನು ಕಳೆಯಿರಿ.
ಇನ್ನು ನಿಮ್ಮ ವಾಸದ ಕೋಣೆಯಲ್ಲಿ ನೈಋತ್ಯ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಸ್ನೇಹಿತರೆ ಸ್ಫಟಿಕ ಆಮೆಯನ್ನು ಇರಿಸಿ. ಇದೆಲ್ಲ ಕೂಡ ಒಳಿತಾಗಲಿದೆ ಅಂತಲೇ ಹೇಳ್ಬೋದು. ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಅನುಸರಿಸಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.